ಆ ಬಸವ ಅನ್ನೋ ಅಯೋಗ್ಯನ ಕಥೆಯನ್ನು ಹೇಳಕ್ ಬಂದಿದ್ದೀನಪ್ಪ. ಏನು ನಮ್ಮ ಯಜಮಾನ್ರ ಬಗ್ಗೆನಾ? ನಮ್ಮ ಯಜಮಾನ್ರಿಗೆ ಏನಾಯ್ತು? ಅವ್ರ ಆಫೀಸ್ಗೆ ಹೋಗಿದ್ರಲ್ಲ, ಮತ್ತೇನ್ ಸಮಸ್ಯೆ? ಇಷ್ಟೊತ್ತಿಗಾಗಲೇ ಪೊಲೀಸ್ನವ್ರು ಬಂದು ಎಳ್ಕೊಂಡು ಹೋಗಿರ್ತಾರಮ್ಮ. ಅಯ್ಯೋ ಹೌದಾ? ಪೊಲೀಸರು ಕರ್ಕೊಂಡು ಹೋದ್ರ? ಯಾಕೆ ಕರ್ಕೊಂಡು ಹೋದ್ರು? ಅಲ್ಲಿ ಇಡ್ಲಿ ತಿಂದವರೆಲ್ಲ ನಿದ್ದೆ ಮಾಡ್ತಾ ಇದಾರಂತೆ, ಅದಕ್ಕೆ ಎಲ್ಲರನ್ನೂ ಎಳ್ಕೊಂಡು ಹೋಗಿದಾರಂತೆ. ಆಹಾರದಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಈ ರೀತಿ ಎಳ್ಕೊಂಡು ಹೋಗ್ತಾರೆ. ಏನ್ ವ್ಯತ್ಯಾಸ ಆಯ್ತು? ಅಕ್ಕ ನಾವಿವತ್ತು ಇಡ್ಲಿ ತಿಂದಿಲ್ಲ, ಗಂಜಿ ಕುಡಿದ್ವಿ ಅಲ್ವಾ? ಹೌದೌದು. ನಿನ್ ಗಂಡ ಮಡ್ರ ಇಡ್ಲಿ ತಿಂದು ಜನ ಕೊರತೆ ಹೊಡಿತಾ ಇದ್ದಾರೆ. ಹೌದಾ? ಒಂದ್ ನಿಮಿಷ ಈ ಕಡೆ ಬರ. ಹಲೋ, ಎಲ್ಲಪ್ಪ ಇದ್ದೀರಾ? ಹೌದಾ? ಅಕ್ಕ ಏನಾಯ್ತು? ಸ್ಟೇಷನ್ ಅಲ್ಲಿ ನಿಮ್ ಬಾವ. ಏನಾಯ್ತಂತೆ? ಅಯ್ಯೋ ದೇವ್ರೆ, ನಮ್ಮ ಯಜಮಾನ್ರು ಯಾವತ್ತು ಒಂದೇ ಒಂದ್ ತಪ್ಪು ಮಾಡ್ದವ್ರಲ್ಲ, ಅವ್ರಿಗೆ ಯಾಕಪ್ಪ ಈ ಶಿಕ್ಷೆ? ನೀವ್ ಈ ಕಡೆ ಬಂದ್ರ ಅಲ್ಲಪ್ಪ ದೇವ್ರೆ, ಈ ಇಡ್ಲಿ ರುಬ್ಬರ್ನ ಕರ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ರುಬ್ಸ್ತಿದ್ಯಲ್ಲ, ಇದು ಸರಿನಾ? ಅಯ್ಯೋ ಇಲ್ಲಿ ತಲೆ ಚಚ್ಕೊಂಡು ಏನಮ್ಮ ಪ್ರಯೋಜನ? ಸ್ಟೇಷನ್ಗೆ ಹೋಗಿ ತಲೆ ಚಚ್ಕೋ. ನಿಲ್ಸ್ಕೊಂಡ್ರೆ ಏನಾಗುತ್ತೆ? ನಮ್ಮನೆ ಗೋಡೆ ಹಾಳಾಗುತ್ತೆ. ಸರ್ ಸ್ವಲ್ಪ ಫುಡ್ ಪಾಯ್ಸನ್ ಆಗಿದೆ ಸರ್, ಡೆತ್ ಏನಾಗಿಲ್ಲ ಸರ್. ಒಂದು 27 ಜನ ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ ಸರ್. ಹೌದು ಸರ್, ಇಬ್ಬರು ಕದೀಮ್ರನ್ನ ಅರೆಸ್ಟ್ ಮಾಡಿದ್ದೀನಿ ಸರ್. ಹಾಂ, ನೀವೇನು ಯೋಚನೆ ಮಾಡಿಬಿಡಿ ಸರ್, ನಾನು ಅವ್ರ ಮೇಲೆ ಬಿದ್ದರೆ ಅವ್ರ ಹೊಟ್ಟೆ ಒಳಗಡೆ ನಿಜಾಂಶ ಎಲ್ಲ ಹಾಗೆ ಕಟ್ಟಿ ಆಚೆ ಬಂದ್ಬಿಡ್ಬೇಕು ಸರ್. ನಿಜಾಂಶ ಆಚೆ ಬರುತ್ತೋ ಇಲ್ವೋ, ಮೂಳೆ ಮಾಂಸ ಆಚೆ ಬರೋದು ಕನ್ಫರ್ಮ್. ನಿಮ್ಮ ಕಾಲ ಸರ್. ಓಕೆ 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 ಸರ್, ಓಕೆ ಸರ್. ಸಾರ್ ದೊಡ್ಡ ಸಾಹೇಬ್ರ ಹೂನಯ್ಯ, ಕ್ಯಾಕರ್ಸ್ ಹುಗಿತಾ ಇದ್ದಾರೆ. ಕೆಲಸ ಮಾಡಿದ್ ಇವ್ರಿಬ್ರೆ ಸಾರ್. ಏನೋ ನಿನ್ನ ಹೆಸರು? ನನ್ನ ಬಾಲ. ನಿಜ ಹೇಳು, ಆ ಬಾಲು ಸಿಡ್ಲಿ ಫ್ಯಾಕ್ಟ್ರಿ ಯಾರ್ದು? ಅದು ನಂದೇ. ಸಾರ್ ಬಾಲ ಬಸವ ಇಲ್ಲ ಇವನೇ ಸಾರ್. ಅಲ್ಲಯ್ಯ, ಬಾಲು ಸಿಡ್ಲಿ ಫ್ಯಾಕ್ಟ್ರಿ ಅಂತ ಹೆಸರಿಟ್ಕೊಂಡು ಆಫೀಸಲ್ಲಿ ನೋಡ್ರಿ ಬಸವ ಅಂತ ಹೇಳ್ಕೊಂಡಿದ್ಯಲ್ಲಯ್ಯ. ಆಗ ಬಾಲ ಬಸವ ಎರಡು ಒಂದೇ ಅಲ್ವಾ ಸರ್? ಅದು ಹೆಂಗ ಆಗುತ್ತೆ ಸರ್, ಬಸವನಿಂದ ಬಾಲ ಬೇಕೇ ಬೇಕಲ್ವಾ ಸರ್? ಮಾತಾಡ್ಬೇಡುವ. ನೀನ್ಯಾರು? ಸರ್ ನನ್ನ ಹೆಸರು ಬೇಬಿ ಕೂಲ್ ಅಂತ ಸರ್. ನಮ್ಮ ಬಾಸ್ ಇವರು. ಬಾಲಣ್ಣನ ಹತ್ರ ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಸರ್. ಇವ್ರು ಇಡ್ಲಿ ಫ್ಯಾಕ್ಟ್ರಿನ ನಾನೇ ನೋಡ್ಕೊಳ್ಳೋದು. ನಿಮ್ಮ ಇಡ್ಲಿಯಲ್ಲಿ ಏನೋ ಮಿಕ್ಸ್ ಆಗಿದೆ ಕಣ್ರು. ಅದನ್ನು ತಿಂದವರೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ನನಗೆ ರಿಪೋರ್ಟ್ ಬಂದಿದೆ. ಒಬ್ಬ ಸೈಕಲಲ್ಲಿ ಹೋಗ್ತಾ ಇದ್ದವನು ಅದನ್ನು ತಿಂದು ಹಾಗೆ ನಿದ್ದೆ ಮಾಡಿದ್ದಾನೆ. ಅವನಿಗೊಂದು ಕಾರ್ಬನ್ ಡಿಕ್ಕಿ ಹೊಡೆದು ಅವನು ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಇನ್ನೊಬ್ಬ ವ್ಯಕ್ತಿ ಅದನ್ನು ತಿಂದು ಬಸ್ಸಲ್ಲಿ ಹಾಗೆ ನಿದ್ದೆ ಮಾಡಿದ್ದಾನೆ. ಅದನ್ನು ಕಂಡಕ್ಟರ್ ನೋಡ್ಕೊಂಡಿಲ್ಲ, ಡ್ರೈವರ್ ನೋಡ್ಕೊಂಡಿಲ್ಲ. ಬೆಳಿಗ್ಗಿಂದ 5 ಟ್ರಿಪ್ಪು ಓಡಾಡಿದ್ದಾನೆ. ಈ ನಷ್ಟನ ಬಸ್ ಕಂಪ್ನಿಗೆ ಯಾರು ತುಂಬಿಕೊಡ್ತಾರೆ? ಇಡ್ಲಿ ತಿಂದವ್ರಿಗೆಲ್ಲಾನು ನಿದ್ರೇನೆ. ನಿಜ ಹೇಳು, ಇಡ್ಲಿಯಲ್ಲಿ ಏನು ಬೆರೆಸಿದ್ಯಾ? ಇಡ್ಲಿ ಎಲ್ಲರಿಗೂ ಆಗಲಿ ಅಂತ ಬೇಡದವರನ್ನೆಲ್ಲ ಬೆರೆಸ್ತಾರೆ. ನೀನೇನು ಬೆರೆಸಿದ್ಯಾ? ಹುಳ ಬಿದ್ದಿರೋ ಹಳೆ ಈಸ್ಟ್ ಬೆರೆಸಿದ್ಯಾ, ಇಲ್ಲ ಅಳ್ಸಿರೋ ಅನ್ನನ ಇಟ್ಟೆತ್ತಿ ಆಗಿ ಚೆನ್ನಾಗಿ ರುಬ್ಬಿದ್ಯಾ? ಸರ್ ನಾವು ಅತಿ ಶುದ್ಧವಾಗಿ ಮಾಡ್ತೀವಿ ಸರ್. ಬೇರೆ ಥರ ಅದು ಇದು ಸೋಡಾ ಅಂತ ಹಾಕ್ಬಿಟ್ಟು ಜನಗಳ ಹೊಟ್ಟೆ ಉರಿಯೋ ಥರ ಮಾಡಲ್ಲ ಸರ್ ನಾವು. ಬಾಯಿ ಮತ್ತೆ ಯಾಕೆ ಹೀಗಾಯ್ತು? ಜನ ಎಲ್ಲ ಯಾಕೆ ಗೊರಕೆ ಹೊಡಿತಾ ಇದ್ದಾರೆ? ಮಾತಾಡಯ್ಯ. ಮುಚ್ಚು ಅನ್ನೋದು ನೀವೇ, ಮಾತಾಡೋ ಅನ್ನೋದು ನೀವೇ, ಹೆಂಗ್ ಸರ್ ಸಾಧ್ಯ? ಓ ಸರಿ, ಮಾತಾಡಪ್ಪ. ಜಸ್ಟ್ ಎ ಮಿನಿಟ್ ಸರ್. ಆಕ್ಚುಲಿ ಸರ್, ವಿಷಯ ಏನು ಅಂತಂದ್ರೆ ಸರ್, ನಿಂತ್ಕೊಂಡು ಮಾತಾಡು. ಸರ್ ನಂಗೆ ಸಮಾಜದಲ್ಲಿ ಒಳ್ಳೆ ಹೆಸರಿದೆ ಸರ್. ನನ್ನ ಹೆಸರನ್ನು ಹಾಳು ಮಾಡಬೇಕು ಅಂತ ಯಾರ್ದೋ ದುಷ್ಕೃತ್ಯ ಸರ್ ಇದು. ಈ ಕೃತ್ಯ ನಾನು ಖಂಡಿಸ್ತೀನಿ ಸರ್. ಕರೆಕ್ಟು ಸರ್. ನಮ್ಮ ಅಂಗಡಿ ಎದುರುಗಡೆ ಯಾವನೋ ಒಬ್ಬ ವಿಲ್ಲನ್ನು ಬಚ್ಚಗೌಡ ಅಂತ ಇನ್ನೊಂದು ಅಂಗಡಿ ಇಟ್ಕೊಂಡಿದ್ದಾನೆ ಸರ್. ಅವನು ನಮ್ಮ ಮೇಲೆ ಕತ್ತಿ ಮಸಿದವನೇ ಸರ್. ನಮ್ಮ ಇಡ್ಲಿ ಚಟ್ನಿಗೆ ಏನೋ ಬೆರೆಸ್ಬೇಕು ಅಂತ ತಂದಿದ್ದ ಸರ್, ಆದ್ರೆ ಬೆರ್ಸಕ್ ಆಗ್ಲಿಲ್ಲ ಅವನ ಕೈಲಿ. ಯಾವನ ಏನೋ ಬಚ್ಚಗೌಡ? ಸಾರ್ ತಗೊಂಬಂದು ಒಳಗಡೆ ಹಾಕಿ ಚೆನ್ನಾಗಿ ರುಬ್ಬಿದ್ದೀನಿ ಸಾರ್. ರೆಸ್ಟ್ ತಗತ್ತವನೆ. ಹಾ ಸರ್. ಎಕ್ಸ್ಕ್ಯೂಸ್ ಮೀ ಸರ್, ಸ್ವಲ್ಪ ಕುತ್ಕೊಳ್ಬಹುದು ಸರ್? ಕೂತ್ಕೊಂತೀರಾ? ನೋಡಿ ಯೋಚನೆ ಮಾಡಿ, ಕೂತ್ಕೊಂತೀರಾ ಇಲ್ಲ ಪರ್ಮನೆಂಟ್ ಆಗಿ ಮಲ್ಕೊಂತೀರಾ? ಬೇಡ ಕಣು, ನಿಂಗ್ಯಾಕೋ ಕುತ್ಕೊಳ್ಳೋ ಆಸೆ? ಸರ್ ಇವನೇ ಸರ್ ಬಚ್ಚೇಗೌಡ. ಏನೋ ಇವ್ರ ಇಡ್ಲಿಗೆ ನಿನ್ನ ಇಡ್ಲಿ ಕಾಂಪಿಟೇಷನ್? ಅವ್ರ ವ್ಯಾಪಾರ ಅವ್ರಿಗೆ, ನನ್ನ ವ್ಯಾಪಾರ ನನಗೆ ಸರ್. ಅಲ್ಲ ಕಣೋ, ನಿನಗೆ ಬೇರೆ ಎಲ್ಲೋ ಜಾಗ ಸಿಕ್ಕಿಲ್ವಾ ಇಡ್ಲಿ ಅಂಗಡಿ ಇಡೋದಕ್ಕೆ? ಸರ್ ಇವನೇ ಸರ್ ಬೆಡ್ಶೀಟ್ ಎತ್ಕೊಂಡ್ಬಂದು ನಮ್ಮ ಇಡ್ಲಿಗೆ ಏನೋ ಬೆರ್ಸಕ್ಕೆ ಅಂತ ಬಂದಿದ್ದು. ಹೌದನೋ? ಹಾಕ್ರ ನಾಲ್ಕು ಅವ್ನಿಗೆ. ಹಾಕ್ ಬಿಡ್ರ, ಸತ್ತೋಗ್ಬಿಡ್ತಾನೆ. ನಿಜ ಹೇಳು, ಅವ್ರ ಇಡ್ಲಿಯಲ್ಲಿ ಏನು ಬೆರೆಸಿದ್ಯಾ? ನಿಜ ಹೇಳಿದ್ರೆ ಸುಮ್ಮನೆ ಬಿಟ್ಬಿಡ್ತೀನಿ.
ಇಲ್ಲ ಅಂದ್ರೆ ನಿನ್ ಮೈ ಚರ್ಮ ಸುಲ್ದಾಕ್ಬಿಡ್ತೀನಿ. ಸರ್ ಬರೋರೆಲ್ಲ ಅವ್ರ ಇಡ್ಲಿ ಫ್ಯಾಕ್ಟ್ರಿಗೆ ಹೋಗ್ತಿದ್ರು. ಅವ್ರ ಇಡ್ಲಿ ಫ್ಯಾಕ್ಟ್ರಿಗೆ ಹೆಂಗನ್ನ ಕೆಟ್ಟ ಹೆಸರು ತರಬೇಕು ಅಂತ ಒಂದು ಅಲ್ಲಿ ಇಟ್ಕೊಂಡು ಅವ್ರ ಇಡ್ಲಿ ಫ್ಯಾಕ್ಟ್ರಿ ಹತ್ರ ಹೋದೆ. ಅಲ್ಲಿ ಹಾಕ್ಬಿಟ್ಟ. ಹಲೋ ಸರ್ ಇದು ಪೊಲೀಸ್ ಸ್ಟೇಷನ್? ಇಲ್ಲ, ರೈಲ್ವೆ ಸ್ಟೇಷನ್. ನನ್ನ ತಾಳ ತಿಂತೀರಾ? ಏನ್ ಹೇಳ್ರಿ ಸರ್, ನಾನು ಡಾಕ್ಟ್ರು ಮಾತಾಡ್ತಾ ಇದ್ದೀನಿ ಹಾಸ್ಪಿಟ್ಲಿಂದ. 27 ಜನ ಔಟ್ ಪೇಷಂಟ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ 2 ನಿದ್ದೆ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಇನ್ನಿಬ್ಬರಿಗೆ ಜ್ಞಾನ ಇಲ್ಲ, ನಾನು ಅವ್ರನ್ನ ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀನಿ. ನೋಡಿ, ನೀವು ಒಂದ್ಸಲ ನಮ್ಮ ಆಸ್ಪತ್ರೆಗೆ ಬಂದು ಹೋದರೆ ಒಳ್ಳೆಯದು. ನಾಳೆ ನಮ್ಮ ಮೇಲೆ ಯಾವುದು ಅಪವಾದ ಬರಬಾರ್ದು. ನೋಡಿ, ನಾಳೆ ಒಂದು ವೇಳೆ ಯಾರಾದರೂ ಸತ್ತರೆ ಜನ ನಮ್ಮ ಕಲ್ಲು ಹೊಡಿಬಾರ್ದು ಸ್ವಾಮಿ. ಡಾಕ್ಟ್ರು ಒಳ್ಳೆಯವರ ಕೆಟ್ಟವರು ಅಂತ ನನ್ನ ಮಗ ಹೇಳ್ತಾನೆ. ಓಕೆ ಸರ್, ನಾನು ಈಗಲೇ ಬರ್ತೀನಿ. ಏಯ್ ಅಲ್ಲ ಕಣ, ಇವ್ರ ಅಂಗಡಿ ಸಾಲ್ ಮಾಡಕ್ಕೆ ಇವ್ರ ಇಡ್ಲಿಗೆ ಅಲ್ಲಿ ಮಿಕ್ಸಾ? ತುಂಬಾ ಟ್ರೈ ಮಾಡಿದೆ ಸರ್, ಮಿಕ್ಸ್ ಮಾಡಕ್ ಆಗ್ಲಿಲ್ಲ. ಸರ್ ನಾನು ನಿಜ ಹೇಳ್ತೀನಿ ಸರ್, ನಾವು ಇದುವರೆಗೆ ಇಡ್ಲಿಗೆ ಏನು ಮಿಕ್ಸ್ ಮಾಡಿಲ್ಲ ಸರ್, ಚಟ್ನಿ ಒಂದನ್ನು ಬಿಟ್ಟು. ವೃಥ ನಮ್ಮ ಮೇಲೆ ಈ ರೀತಿ ಆರೋಪ ಹೊರಿಸಿ ಹೇಳ್ಕೊಂಡು ಬಂದು ಈ ರೀತಿ ಟ್ರೀಟ್ ಮಾಡೋದು ಇದು ತಪ್ಪು ಸರ್. ಇದು ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್. ಏಯ್ ಇವ್ರನ್ನಿಬ್ರು ಓದು ಒಳಗಡೆ. ನಾನು ಬರ್ತೀನಿ. ಎಲ್ಲಿಗೆ ಸರ್, ಮೇಲ್ ಬೀಳೋಕ್ಕ? ಅಲ್ಲ, ಹಾಸ್ಪಿಟ್ಲ್ಗೆ ಹೋಗಿ ಬರ್ತೀನಿ ಅಂದೆ. ಯಾಕೆ ಸರ್ ನೀವು ಇಡ್ಲಿ ತಿಂದ್ರ? ಬನ್ನಿ ಸರ್, ಬನ್ನಿ ಬನ್ನಿ. ಇವನು ಫುಲ್ ಫ್ಲಾಟು. ಹೌದಾ? ಇವನೊಬ್ಬನಿಗೆ ಏನಕ್ಕೆ ಇಷ್ಟೊಂದು ಅಟ್ಯಾಕ್ ಆಯ್ತು? ಒಂದು 20 ಇಡ್ಲಿ ತಿಂದಿರ್ಬೇಕು. ಎಲ್ಲ ತಿನ್ನೋರಲ್ಲಿ ನನ್ನ ತಮ್ಮನೇ ಇರಬೇಕು. ಅದಕ್ಕೆ ಸರ್ ಹೇಳೋದು ಜಾಸ್ತಿ ತಿನ್ಬಾರ್ದು, ಇಲ್ಲಾಂದ್ರೆ ಹಿಂಗಾಗ್ಬಿಡ್ತಾರೆ. ಹೇಯ್ ಮುಚ್ಚಬಾಯ್. ಸಾರಿ ಸರ್, ನಾನು ಹೇಳಿದ್ದು ಅವನಿಗೆ. ಹಾ ಡಾಕ್ಟ್ರೆ, ಇವನ್ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಜೀವಕ್ಕೇನು ಅಪಾಯ ಇಲ್ಲ, ಡ್ರಗ್ಗು ಓವರ್ ಡೋಸ್ ಆಗಿದೆ. ಇವನು ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡಿದ್ದಾನೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡಿದ್ದಾನ? ಇವನೊಬ್ಬ ತಗೊಂಡಿದ್ರೆ ಪರವಾಗಿಲ್ಲ, ಬಟ್ ಅಂಗಡಿಗೆ ಹೋದವ್ರೆಲ್ಲ ತಗೊಂಡಿದ್ದಾರೆ ಅಂದ್ರೆ ಇದರಲ್ಲಿ ಏನೋ ಅದೇ ತೊಂದರೆ ಆಗಿರೋದು. ಸಾಯಂಕಾಲಕ್ಕೆ ಎಚ್ಚರ ಆಗ್ಬಿಡ್ತಾನೆ ಬಿಡಿ. ಹೌದಾ? ಎಲ್ಲರಿಗೂ ರೆಸ್ಟ್ ತಗೊಂಡ್ಲಿ ಬಿಡಿ. ನೀವು ಎಬ್ಬರಿಸಿದ್ರು ಅವ್ನು ಹೇಳಲ್ಲ. ಡಾಕ್ಟ್ರೆ, ಈಗ ಬೆಳಿಗಿಂದ ಯಾರ್ಯಾರು ಬಂದಿದ್ರು, ಎಷ್ಟು ಜನ ಬಂದ್ರು, ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಕೊಟ್ರಿ ಎಲ್ಲ ಸ್ವಲ್ಪ ಡೀಟೇಲ್ ಹೇಳಿದ್ರೆ ನಾನು ಬಾಜಾರ್ ಮಾಡ್ಕೊಂಡು ಮುಗಿಸ್ಬಿಡ್ತೀನಿ. ಅದು ಸರ್ ಎಷ್ಟು ಮಿಸ್ ಸರ್. ಯಾಕೋ? ಬೆಳಗ್ಗೆ ನೀವು ಆ ಬಾಲಾಸ್ ಹೋಟ್ಲಲ್ಲಿ ಇಡ್ಲಿ ಕಟ್ಟಿಸ್ಕೊಂಬ ಅಂತ ಹೇಳಿದ್ರಿ. ಹೌದಲ್ಲೋ, ಆ ಇಡ್ಲಿ ತಿಂದಿದ್ರೆ ನಮ್ ಗತಿ ಏನು? ಏನು ಇಲ್ಲ ಸರ್, ಆ ಜಾಗದಲ್ಲಿ ನೀವಿರ್ತಿದ್ರೆ ಆ ಕಾಟ್ ಮುರಿತಿತ್ತು. ಬರ್ರಿ ಈ ಕಡೆ. ಸರ್, ಯಾರಮ್ಮ ನೀನು? ನನ್ ಗಂಡ ಇಲ್ಲಿದ್ದಾರೆ. ನಿಮ್ ಗಂಡ ಇಲ್ಲಿದ್ದಾನ? ನೀವೇ ಅವ್ರನ್ನ ಹಿಡ್ದಾಕಿದಾರಂತೆ. ಸರ್ ಅದೇ ಇಡ್ಲಿ ಕೇಸು. ಚಟ್ನಿ ತರ ರುಬ್ಬಿಡ್ತೀನಿ. ಇಡ್ಲಿ ಹಾಕೊಂಡು ನೆನ್ಸ್ಕೊಂಡ್ಬಿಡ್ತೀನಿ. ಮುಚ್ಚಮ್ಮ ಬಾಯ್ ಸಾಕು. ನಿನ್ ಗಂಡ ಏನ್ ಮಾಡಿದಾನೆ ಗೊತ್ತಾ? ಪಕ್ಕ ಫೋಟೋ ಹೊಂಟಿ ಕೆಲಸ ಮಾಡಿದಾನೆ. ಜನಗಳಿಗೆಲ್ಲ ಏನೇನೋ ಹಾಕಿ ತಿನ್ಬಾರ್ದೆಲ್ಲ ತಿನ್ಸಿ ಅವ್ರನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾನೆ. ಅವನ ಮೇಲೆ 4-5 ಕೇಸ್ ಫಿಟ್ ಮಾಡಿ ಒಳಗಡೆ ಹಾಕಿದ್ದೀನಿ. ಏಯ್ ಕರ್ಕೊಂಬಗ ಅವನ್ನ. ಹೌದು, ಈ ಕಡೆ. ಇಡ್ಲಿ ಮೇಲೆ ಚಟ್ನಿ. ಸರ್, ಒಂದ್ ಮಾತಾಡ್ರೆ ನಿಮ್ ತಾಯಾಣೆ. ಇವನೇನ ನಿಮ್ ಗಂಡ? ಮಾತಾಡಮ್ಮ. ಮಾತಾಡ್ದವ್ರೆ ನಿಮ್ ತಾಯಾಣೆ. ಅಯ್ಯೋ ಸರ್, ಇವರಲ್ಲ ನನ್ ಗಂಡ. ಸರ್ ನನ್ ತಪ್ಪಾಯ್ತು, ಬಿಟ್ಬಿಡಿ ಸರ್, ಇನ್ಮೇಲೆ ಈ ತರ ಮಾಡಲ್ಲ ಸರ್. ಏಯ್ ನೀನೇ ತಾನೇ ಬೆಳೆಸಿದ್ದು? ಬಿರ್ಸಕ್ ಟ್ರೈ ಮಾಡಿದೆ ಅಷ್ಟೇ ಸರ್. ಇಲ್ಲ ಸರ್, ಇವನೇ ಏನೋ ಬೆರೆಸಿದಾನೆ. ನಮ್ಮ ಯಜಮಾನ್ರು ಹಾಗೆಲ್ಲ ಮಾಡಲ್ಲ ಸರ್. ಇವನ್ನ ಸರಿಯಾಗಿ ವಿಚಾರಿಸಿ, ಸತ್ಯ ಹೊರಗಡೆ ಬರುತ್ತೆ. ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳಿ ಸರ್, ಇವನ್ನ ನಾನೇ ಒಂದ್ ಕೈ ನೋಡ್ಕೋತೀನಿ. ಸರ್ ನೀವೇ ಡಿಸೈಡ್ ಮಾಡಿ, ನೀವಾ ಇಲ್ಲ ನಾನಾ ಅಂತ ಬೇಗ ಹೇಳಿ. ಓಲೋ ಅಪ್ಪ, ನನ್ನ ತಲೆ ಕೆಟ್ಟಾಗ್ತಾ ಇದೆ. ಲೇ ಪಿಸಿ, ಏನಾದ್ರು ಮಾಡೋ. ಒಂದೆರಡು ಇಡ್ಲಿ ಕಟ್ಟಿಸ್ಕೊಂಬಲ್ಲ ಸರ್. ಮುಟ್ಟಾಯ ಬಾಯಿ, ಹೋಗು. ಇವನ್ ಒಳಗಡೆ ಹಾಕಿ ಅವ್ರಿಬ್ಬರನ್ನ ಕರ್ಕೊಂಡ್ ಹೋಗು. ಸರ್, ಇನ್ನೊಂದು ಮಾತಾಡೋ ನಿಮ್ ತಾಯಣೆ. ಮಾತಾಡಮ್ಮ, ಮಾತಾಡಮ್ಮ. ಮಾತಾಡ್ದವ್ರು ನಿಮ್ ತಾಯಣೆ. ಸಾರಿ ಸರ್, ನಂಗೆ ಇಮೋಷನ್ ತಡ್ಕೊಳ್ಳೋಕ್ಕಾಗಲ್ಲ ಸರ್. ಸರ್ ನಮ್ಮ ಯಜಮಾನ್ರು ತುಂಬಾ ಒಳ್ಳೆಯವರು ಸರ್. ಅವ್ರು ಈ ರೀತಿ ಎಲ್ಲ ಮಾಡಲ್ಲ ಸರ್. ಸರಿ ಆಯ್ತು, ಕರ್ಕೊಂಡೋಗಮ್ಮ. ಆ ಬಚ್ಚೆಗಳನ್ನ ಮಾತ್ರ ಬಿಡ್ಬೇಡ, ಹಾಕೊಂಡ್ ಚೆನ್ನಾಗಿ ರುಬ್ಬಿಡಿ. ಹ್ಞೂ ಸರ್, ಆ ಬಚ್ಚೆಗೌಡನ್ ಮಾತ್ರ ಬಿಡ್ಬೇಡಿ. ಇಲ್ಲ, ಯಾರಾದ್ರು ಜಾಮೀನ್ ಕೊಟ್ರೇನೆ ಅನ್ಬಿಡೋದು. ಅಲ್ಲವರೆಗೂ ದಿನ ಹಾಕೊಂಡು ರುಬ್ತೀವಿ.
ನಮ್ಮ ಸಾಹೇಬ್ರು ಕಲಬೆರಕೆ ಮಾಡೋಣ ಯಾವತ್ತು ಬಿಡಲ್ಲ. ಸರ್ ಬಚ್ಚೇಗೌಡನ್ನ ಚೆನ್ನಾಗಿ ರುಬ್ಬಿ ಸರ್. ನಾವೇನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತು. ಹೋಗೋಣ. ಏನಪ್ಪ ನಾನು ಸಣ್ಣ ಆಗ್ಬೇಕು ಅಂತ ಇಷ್ಟೆಲ್ಲ ಮಾಡಿದ್ದು, ಆದ್ರೆ ಇಲ್ಲಿ ಏನೇನೋ ತೊಂದರೆ ಆಗೋಯ್ತು. ಯಾಕಪ್ಪ ಹಿಂಗಾಯ್ತು? ಅದನ್ನೆಲ್ಲ ನಾನು ಮನೆಗೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀನಮ್ಮ. ಸದ್ಯಕ್ಕೆ ನಿನ್ನ ಮನೆಗೆ ನಡಿ. ನಂಗೆ ಆಫೀಸ್ ಹೋಗ್ಬೇಕು. ಆಫೀಸಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ಒನ್ ಮೋರ್ ಥಿಂಗ್, ಕೈಂಡ್ಲಿ ರಿಕ್ವೆಸ್ಟ್, ಪ್ಲೀಸ್ ಡೋಂಟ್ ಈಟ್ ಇಡ್ಲಿ, ಓಕೆ? ಯಾಕಪ್ಪ? ನೀವು ಮಲ್ಕೊಂಡ್ಬಿಡ್ತೀರಾ? ಇವ್ರು ಇನ್ನೂ ಮಲಗಿದಾರಲ್ಲಪ್ಪ. ಹೆಂಗಪ್ಪ ಎಬ್ಸೋದು ಇವ್ರನ್ನ? ನೀರೆಲ್ಲಿದೆ? ಅಲ್ಲಾವುದ್ದೀನನ ಅದ್ಭುತ ಬ್ಯಾಗೇ ಇದೆ. ನೀರೇನು ಕೇಳಿದ್ರೆ ಅರಬ್ಬಿ ಸಮುದ್ರನೇ ಸಿಗುತ್ತೆ. ಅಯ್ಯೋ, ನೀಗೂ ಬೀಗೂ ವ್ಯತ್ಯಾಸ ಗೊತ್ತಾಗಲ್ವೇನೋ? ನೀರು ಕೊಡಪ್ಪ. ಹಾ ಬಾ, ಸಿಕ್ತು ನೀರು. ಇದು ಒಳಗಿಡೋಣ ನಮ್ಗಾಗ. ಅದು ಸರಿ, ಇವ್ರು ಯಾಕೆ ಈ ಬಾಟ್ಲ್ ಇಟ್ಕೊಂಡಿದ್ದಾರೆ? ಯಾವ ಹುತ್ತದಲ್ಲಿ ಯಾವ ಹಾವು ನಮ್ಗೆ ಯಾಕೆ? ಬಾ, ಒಂದು ವಿಕೆಟ್ ಸಿಕ್ತು. ಹುಯ್ಮಾ, ಏನಾಗಿತ್ತು ನನಗೆ? ಹೌದಾ? ಟೈಮ್ ಆಯ್ತು. 5 ಗಂಟೆ ಆಗಕ್ಕೆ ಇನ್ನು 4 ಗಂಟೆ ಇದೆ. ಕುದಲ್ರಿ. ಶಂಬಣ್ಣ, ಶಂಬಣ್ಣ, ಅಯ್ಯೋ ಪಾಪ, ಘಾಟಿ ಸೆಕ್ಷನ್ ಅಲ್ಲಿ ಹೋಗ್ತಾ ಇದ್ದಾರೆ. ನಿದ್ದೆ ಎಲ್ಲಿಂದ ಬಂತಪ್ಪ? ಕಣ್ಣಿಂದ ಬಂತಪ್ಪ. ಶಂಬಣ್ಣ, ಬಾಸ್ ಇಲ್ಲಿ. ಸರ್, ಬಾಸ್ ಯಾಕಂಗ್ಬಿಟ್ಟವ್ರೆ? ಅವ್ರ ಜೊತೆ ಇವ್ರನ್ನ ನೇತಾಕ್ಬೇಕೋ ಏನೋ. ಪರವಾಗಿಲ್ಲ, ಅಲ್ಲಿ ಪ್ಲೇಸ್ ಇದೆ. ಸಾರ್, ಅಯ್ಯೋ ಎದ್ದೇಳಿ ಸಾರ್, ನಿಮ್ಮ ಹೆಂಡತಿ ಬಂದವ್ರೆ. ನಾನು ಸದಾಶಿವ ಹತ್ರ ತ್ರ್ಯಂಬಕೇಶ್ವರ. ಓ ರಾಣಿ, ನಾನು ನಿನ್ನ ಬೈತಾ ಇಲ್ಲ, ನಿಮ್ಮ ಅಪ್ಪನ್ನು ಬೈತಾ ಇಲ್ಲ. ಆಫೀಸಲ್ಲಿ ತರ ಮಲ್ಲಿಕೊಳ್ಳೋದು ಸರಿನಾ? ಅಯ್ಯೋ, ನಾನು ನಿದ್ರೆ ಮಾಡ್ತಾ ಇಲ್ಲ, ಮುಂಪ್ರು ಜೋಂಪು. ಎಕ್ಸ್ಕ್ಯೂಸ್ ಮೀ, ಅದು ರಾಣಿ ಅಲ್ಲ, ರಾಜ. ನಾನು ಮಾತಾಡಿದ್ದು. ಏ ಯಾಕಪ್ಪ ಹಿಂಗ್ ಮಾಡ್ದೆ? ಓ, ನನ್ನ ಹೆಂಡತಿ ಮೊದಲೇ ಬೈತಾ ಇರ್ತಾಳೆ, ಗಯಾಡಿ ಅವಳು. ಹಲೋ ಸಿಲುಂಗೆ. ಓಯ್ಯೋ, ನಾನು ನಿನ್ನ ಗಾಯಳಿ ಅಂತ ಇಲ್ಲ ಚಿನ್ನು. ನೀನ್ ಯಾಮಿನಿ, ಗುಪ್ತ ಗಾಮಿನಿ, ಪೂತನಿ, ಅಂದ್ರೆ ಪುಟ್ಟ ಸುಂದರಿ ಎಂದೆ. ಸರಿ ಸರಿ, ಕೆಲಸ ಮಾಡಿ. ಆಯ್ತು. ಶಾಂಬು, ಯಾರಿಗೆ? ಅಪ್ಪ ನನಗೆ ನಾನೇ ನೋಡಪ್ಪ, ಒಂದು ಗ್ಯಾಸ್ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ತಗೊಂಡ್ಬರ್ತಾ. ತುಂಬಾ ನಿದ್ದೆ ಬರ್ತಾ ಇದೆ. ಒಬ್ಬರಿಗೆ ನಿದ್ದೆ ಅಲ್ಲ, ಇಡೀ ಸ್ಟಾಫ್ಗೆ ನಿದ್ದೆ ಬರ್ತಾ ಇದೆ. ಅದಕ್ಕೆ ಸ್ಟ್ರಾಂಗ್ ಕಾಫಿ ಎಲ್ರಿಗೂ ತಂದು ಕೊಡ್ತೀನಿ. 100 ರೂಪಾಯಿ ತಳ್ಳಿ. 100 500 ನೋಡು. ನೀವು ಹಂಗೆ ಕೊಡಂಗಿದ್ರೆ ಇನ್ನೇನೋ. ಅಪ್ಪ, ನಾನು ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು. ಸರ್, ಏನಾಯ್ತು ಸರ್? ಏನಿಲ್ಲ, ದರಿದ್ರ ಇಡ್ಲಿ ಫ್ಯಾಕ್ಟ್ರಿಯಿಂದ ಇಡ್ಲಿ ತಗೊಂಡ್ಬಂದು ಎಲ್ಲರಿಗೂ ಕೊಟ್ಟೆ, ನಾನು ತಿಂದೆ. ಅದ್ರಲ್ಲಿ ಏನು ಮಿಕ್ಸ್ ಮಾಡಿದ್ನೋ ಗೊತ್ತಿಲ್ಲ, ನನಗೆ ನಿದ್ದೆ ಬಂತು. ಹಂಗೆಲ್ಲ ಇಡ್ಲಿಗೆ ಏನು ಮಿಕ್ಸ್ ಮಾಡಲ್ವಲ್ಲ, ಒಳ್ಳೆ ವ್ಯಕ್ತಿ ಅವನು. ನಿನಗೆ ಹೇಗೆ ಗೊತ್ತು? ಅದು ನಂಗೆ ಅನ್ನ ಮುಹೂರ್ತ ಮಾಡಿದ್ದು ಅವನಂಗೆ ಇಡ್ಲಿ. ವೆರಿ ಗುಡ್, ವೆರಿ ಗುಡ್. ಯಾವಾಗಲೂ ಹೀಗಾಗಿರ್ಲಿಲ್ಲ. ನಾನು ಹೆಂಡ್ತಿ ಇಡ್ಲಿ ತಿನ್ಬೇಡ ಅಂತಂದು ಅವಳು ಮಾತು ಕೇಳಿದ್ರೆ ತಿಂದೆ, ನಿದ್ದೆ ನನ್ನ ದೇಹಕ್ಕೆ ಬಿತ್ತು. ಪುಣ್ಯ ದೇಹ ಬಿತ್ತು, ಹೆಣ ಬೀಳಿಲ್ವ? ಸ್ಟ್ರಾಂಗ್ ಕಾಫಿ. ಸ್ಟ್ರಾಂಗ್ ಸಖತ್ತಾಗಿದೆ. ಎಲ್ಲಿದು ಕಾಫಿ? ಎಲ್ಲಿದು ಹೇಳಿಪ್ಪ? ಅಯ್ಯೋ, ಪಕ್ಕದ ಹೋಟ್ಲಿಂದ ಸರ್. ನಮ್ಮ ಸಾಹೇಬರಿಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ ಆಫೀಸ್ನಲ್ಲಿ. ಸ್ಟ್ರಾಂಗ್ ಕಾಫಿ ಕೊಡಿ ಹಿಂದೆ. ಅದಕ್ಕೆ ಅವನು ಡಿಕಾಕ್ಷನ್ ಕೊಟ್ಟ. ಏನಮ್ಮ ಇದು? ಗ್ಲಾಸಲ್ಲಿ ಜ್ಯೂಸು, ತಟ್ಟೆಯಲ್ಲಿ ಕೋಸು. ಈ ಜ್ಯೂಸು ಕೋಸು ತಿಂದ್ರೆ ಸಣ್ಣ ಆಗ್ತಾರೆ ಅಂತ ಪೇಪರಲ್ಲಿ ಆಡ್ ಕೊಟ್ಟಿದ್ರು, ಅದಕ್ಕೆ ತಿಂತಾ ಇದೀನಿ.
ಪೇಪರ್ನ ತಿನ್ಬೇಕಿತ್ತು. ಅಯ್ಯೋ ದೇವ್ರೆ, ಅಂತ ಹಾಡುಗಳೆಲ್ಲ ಬೇಜಾನ್ ಬರುತ್ತಮ್ಮ. ಯಾರು ದಪ್ಪಗಾಗ್ತಾರೋ ಯಾರು ಸಣ್ಣಗಾಗ್ತಾರೋ ನಂಗಂತೂ ಒಂದು ಗೊತ್ತಾಗ್ತಿಲ್ಲಪ್ಪ. ಏನಪ್ಪ ನಾನ್ ಸಣ್ಣ ಆಗಿದ್ದೀನಪ್ಪ. ಇದಕ್ಕೆಲ್ಲ ಎಷ್ಟು ಕೊಟ್ಟೆಮ್ಮ ನೀನು? ರೀ, ಈ ಜ್ಯೂಸ್ಗೆ 500 ರೂಪಾಯಿ. ತಿಂಗಳಿಗೊಂದ್ಸಲಿ 1 ಬಾಟ್ಲು ಕುಡಿಬೇಕಂತೆ. ಅಂದ್ರೆ ಇನ್ ಮುಂದೆ ನಂಗೆ ತಿಂಗಳಿಗೆ 500 ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸು. ಅದಿರ್ಲಿ, ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಅಂತಿದ್ರಲ್ಲ, ಏನಾಯ್ತು? ಎಲ್ಲ ಸೆಟ್ಲ್ ಆಯ್ತಮ್ಮ, ಬಿಟ್ಟಾಕು. ಆಫೀಸಲ್ಲಿ ಯಾರು ಬೈಲಿಲ್ವಾ? ಪೊಲೀಸ್ನವ್ರು ಯಾರು ನಿಮ್ಮನ್ನ ನೋಡ್ಕೊಂಡ್ ಬರ್ಲಿಲ್ವಾ? ಇಲ್ಲಮ್ಮ, ಬಿಟ್ಟಾಕು. ಸರಿ ರೀ, ನೆನ್ನೆಗಿಂತ ನಾನು ಇವತ್ತು ಸಣ್ಣಗಾಗಿದ್ದೀನ. ಅಲ್ಲಮ್ಮ, ನಿಂಗೆ ಯಾರು ಹೇಳಿರೋದು ನೀನ್ ದಪ್ಪಗಾಗಿದ್ಯಾ, ನೀನ್ ಸಣ್ಣಗಿಲ್ಲ ಅಂತ? ನೀನ್ ಸಣ್ಣಗಿದ್ಯಾ ಕಣೆ. ನೋಡು, ನಾನು ಹೇಳೋದನ್ನು ಕೇಳು ಗೌ. ನಾವು ಪ್ರಪಂಚದ ದಿ ಬೆಸ್ಟ್ ಕಪಲ್. ಓಕೆ? ಹೌದಾ? ಅಯ್ಯೋ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಈ ಮಾತು ಕೇಳಿ. ತುಂಬಾ ಖುಷಿ ಆಗ್ತಿದೆ. ಅದೆಲ್ಲ ಬಿಟ್ಟಾಕು. ನಾಳೆಯಿಂದ ನಾವು ಇಡ್ಲಿ ಮಾಡೋ ಜಾಗ ಅತ್ಯಂತ ಕ್ಲೀನ್ ಆಗಿರ್ಬೇಕು. ಜಿರ್ಲೆ ಹಲ್ಲಿ ಯಾವುದೂ ಬರ್ದಂಗೆ ನೋಡ್ಕೋಬೇಕು. ಓಕೆ? ನಾಳೆಯಿಂದ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಓಕೆ? ಹೌದಾ? ಸರಿ, ನೀವೇನ್ ಹೆಲ್ಪ್ ಮಾಡ್ತೀರಾ? ನಾನು ಇಡ್ಲಿ ಬೇಯಿಸ್ತೀನಿ. ಇಡ್ಲಿ ಬೇಯಿಸೋದ್ ಬೇಡ ರೀ, ಮತ್ತೆ ಹಿಟ್ಟು ರುಬ್ ಕೊಡಿ. ಮಹಾಗಣಪತಿ ಓ ಮೇಡಮ್ ಇಲ್ಲಿದ್ದಾರೆ, ತಗೊಳ್ಳಿ ಮೇಡಮ್. ಮೇಡಮ್, ಸ್ಮೆಲ್ ಅಷ್ಟು ಚೆನ್ನಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೌರಿ, ಏನು ಹಾಕ್ಬೇಡ ಅದನ್ನ. ಯಾಕೆ? ಇದು ಬೇಡ, ಇದು ಬೇಡ, ಇದು ಹಾಕು. ಅಲ್ಲ, ಇದು ಬೇಡ. ಅಯ್ಯೋ, ಏನಮ್ಮ ಕನ್ಫ್ಯೂಷನ್. ಇದು ಯಾಕ್ರಿ ಶಾಕ್ ಹೊಡ್ದಂಗ್ ಆಡ್ತಿದ್ದೀರಾ? ಅಮ್ಮ ಬೇಡಮ್ಮ, ಈ ಸೋಡಾ ಹಾಕ್ಬೇಡಮ್ಮ. ರೀ, ಇಡ್ಲಿಗೆ ಎಲ್ರು ಸೋಡಾನ ಜಾಸ್ತಿ ಹಾಕ್ತಾರೆ, ನಾನು ಸ್ವಲ್ಪ ಹಾಕ್ತೀನಿ, ಸುಮ್ಮನೆ. ಅಯ್ಯೋ ಬೇರೆ ಸೋಡಾ ಇಲ್ವೇನೆ? ಇದೆ. ಅದು ಹಾಕು, ಇದು ಬೇಡ. ಅದು ಹಾಕು, ಹಾಕು ಹಾಕು. ಇಡ್ಲಿ ರುಬ್ಬಿದ ಕೂಡಲೇ 1 ಕಪ್ ಕಾಫಿ ತಗೊಂಡು ರೂಮಿಗೆ ಬಾ ಅಮ್ಮ. ಗೌ, ರೀ, ಅಯ್ಯೋ ನಿನ್ನಗಿಂತ ಎಷ್ಟು ಚೆನ್ನಾಗಿ ಕಾಣ್ತೀಯ ನೀನು. ಗೌ, ನೀನು ವಿಮಲಾ ಆಂಟಿ ದಪ್ಪಗಾದ್ರು, ಅದಕ್ಕೆ ಅವ್ರ ಗಂಡ ಅವ್ರಿಗೆ ಡಿವೋರ್ಸ್ ಕೊಟ್ರು ಅಂತ ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ನೋಡು, 100 ಜನ್ಮ ಬಂದ್ರು ನೀನೇನ್ ಹೆಂಡ್ತಿ, ನಾನೇನ್ ಗಂಡ. ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ನಾವು ದಿ ಬೆಸ್ಟ್ ಕಪಲ್ ಇನ್ ದಿಸ್ ವರ್ಲ್ಡ್. ಕೊಡು ಕಾಫಿ. ರೀ, ಅದೆಲ್ಲ ಸರಿ, ನೀವು ಆ ಸೋಡಾ ಬಾಟ್ಲು ನೋಡಿದ ತಕ್ಷಣ ಯಾಕೆ ಅಷ್ಟೊಂದು ಹೆದರ್ಕೊಂಡ್ರಿ? ಅದು ಗೌ, ರೀ, ನೀನು ನಡು ರಾತ್ರಿ ಎದ್ದು ನಂಗೆ ನಿದ್ದೆ ಬರ್ತಿಲ್ಲ, ತಲೆ ಬಾಚಿ ಅಂತ ಹೇಳ್ತಿದ್ಯಲ್ಲ. ಹೌದು. ನಿದ್ದೆ ಮಾಡದೆ ನಂಗೆ ಆಫೀಸಲ್ಲಿ ಎಷ್ಟು ಪ್ರಾಬ್ಲಮ್ ಆಯ್ತು ಗೊತ್ತಾ? ಅದಕ್ಕೆ ನಾನು ನಿದ್ದೆ ಮಾತ್ರ ತಂದಿದ್ದೆ. ಸ್ಲೀಪಿಂಗ್ ಟ್ಯಾಬ್ಲೆಟಾ? ಹಾ, ನಿತ್ಯ ನೀನು ನಿದ್ದೆ ಮಾಡಿದ್ರೆ ಪ್ರಾಬ್ಲಮ್ ಇರೋಲ್ಲ ಅಂತ ಸ್ಲೀಪಿಂಗ್ ಟ್ಯಾಬ್ಲೆಟ್ನ ಪುಡಿ ಮಾಡಿ ಸೋಡಾ ಡಬ್ಬಿಗೆ ತುಂಬಿಸಿದೆ ಕಣೆ. ಒಂದಿನ ನೀನು ಚೆನ್ನಾಗಿ ನಿದ್ದೆ ಮಾಡಿದ್ಯಲ್ಲ, ಅದು ಅದರ ಎಫೆಕ್ಟ್. ಅಯ್ಯಯ್ಯೋ ರೀ, ನಾನು ಅದನ್ನ ಸೋಡಾ ಅಂತ ತಿಳ್ಕೊಂಡು ಇಡ್ಲಿಗೆ ಹಾಕ್ಬಿಟ್ಟೆ. ಅಯ್ಯೋ, ಅದಕ್ಕೆ ಕಣೆ ಜನಕ್ಕೆ ಇಷ್ಟೆಲ್ಲ ಆಗಿದ್ದು. ಅಯ್ಯೋ, ನಿನ್ನಲ್ಲಿ ನಾನು ಏನು ಹೇಳಲಿಲ್ಲ ಕಣೆ, ಸಾರಿ ಕಣೆ. ಏನೋ ಮಾಡೋಕ್ಕೋಗಿ ಏನೇನೆಲ್ಲ ಆಯ್ತು. ಅಯ್ಯೋ, ಹೌದಾ? ಅಯ್ಯಯ್ಯೋ ರೀ, ನನ್ನಿಂದನೂ ಸಾರಿ ಕಣ್ರಿ. ಪಾಪ ಆ ಬಚ್ಚೆಗೌಡನ ಪೊಲೀಸ್ನವರು ಇವಂತ ಕಿತಾಪತಿ ಅಂತ ಅಲ್ಲೇ ಹಿಡ್ಕೊಂಡಿದ್ದಾರೆ ಕಣೆ. ಕರೆಕ್ಟ್, ಪಾಪ ಕಣೆ ಬಚ್ಚೇಗೌಡ. ಅವಂದೇನು ತಪ್ಪಿಲ್ಲ ಕಣೆ, ತಪ್ಪಿಲ್ಲ ನಮ್ದೇ. ಪಾಪ ಪೊಲೀಸರು ಇಡ್ಲಿ ಹಿಟ್ಟು ರುಬ್ದಂಗೆ ರುಬ್ಬಿಡ್ತಾರೆ. ಪಾಪ ಅವನ್ನ ಮೊದಲು ಬಿಡಿಸ್ಬೇಕು ಕಣೆ. ಹೌದೌದು ರೀ, ನೀವು ಬೇಗ ಹೋಗಿ ಬಟ್ಟೆ ಹಾಕೊಂಬನ್ನಿ. ನೀನು ಮೊದಲು ಆಚೆ ಹೋಗು. ಯಾಕಪ್ಪ? ನೀನು ಮುಂದೆ ಬಟ್ಟೆ ಚೇಂಜ್ ಮಾಡೋಕೆ ನಂಗೆ ಒಂಥರ ಆಗುತ್ತೆ. ಸರ್, ಮತ್ತೆ ಯಾಕ್ರಿ ಬಂದ್ರೆ? ಸರ್, ಆ ಬಚ್ಚೇಗೌಡನ ಬಿಟ್ಬಿಡಿ ಸರ್, ಪಾಪ. ಸರ್, ಏನೋ ಸಣ್ಣ ತೊಂದರೆ ಆಯ್ತು ಸರ್, ಸಣ್ಣ ಪುಟ್ಟದಕ್ಕೆಲ್ಲ ನೀವು ಹೀಗೆ ಮಾಡಿದ್ರೆ ಹೇಗೆ? ಹೌದು ಸರ್, ಪಾಪ ಅವ್ರನ್ನ ಬಿಟ್ಬಿಡಿ ಸರ್. ಹ್ಞೂ ಸರ್. ಸರ್, ತಪ್ಪು ನಮ್ದೇ ಸರ್. ನಾವು ಸ್ವಲ್ಪ ಹುಷಾರಾಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಪಾಪ ಸರ್ ಬಚ್ಚೇಗೌಡ. ಏನ್ ಹೇಳ್ತಾ ಇದ್ದೀರಾ? ಹ್ಞೂ ಸರ್, ನಾನು ಅವನಿಗೆ ಜಾಮೀನು ಕೊಡ್ತೀನಿ ಸರ್. ಈ ಕ್ಲೋಸ್ ಇಲ್ಲೇ ಕೇಸ್ ಮಾಡಿ. ಸಾರಿ, ಈ ಕೇಸ್ ಇಲ್ಲೇ ಕ್ಲೋಸ್ ಮಾಡಿ ಸರ್. ಅಯ್ಯೋ ದೇವ್ರೇ, ರೀ ಇಷ್ಟು ಒಳ್ಳೆತನ ಒಳ್ಳೇದಲ್ಲ ರೀ. ಸರ್, ನಮ್ಮ ಒಳ್ಳೆತನ ನಮ್ಮನ್ನ ಕಾಪಾಡುತ್ತೆ ಬಿಡಿ ಸರ್. ಸರಿ ಆಯ್ತು, ಹೋಗಯ್ಯ, ಕರ್ಕೊಂಡ್ ಹೋಗಯ್ಯ ಅವನ್ನ. ಸರ್, ಪಾಪ ಸರ್ ಬಚ್ಚೇಗೌಡನ ತಮ್ಮ ಇದ್ದಂಗೆ ಸರ್. ಹಾ, ಗೊತ್ತಾಯ್ತು. ಎಲ್ಲ ಇದೇ ಆಯ್ತು. ಇವನ್ ಬಂದು ಅವನ ಮೇಲೆ ಕಂಪ್ಲೇಂಟ್ ಕೊಡೋದು, ಅವ್ನು ಬಂದು ಇವನ್ ಮೇಲೆ ಕಂಪ್ಲೇಂಟ್ ಕೊಡೋದು, ಆಮೇಲೆ ಇವನೇ ಬಂದು ಅವ್ನು ಬಿಡಿಸ್ಕೊಂಡು ಹೋಗೋದು. ತಗೊಳ್ಳಿ, ಈ ಜಾಮೀನ್ಗೊಂದು ಸೈನ್ ಹಾಕಿ.
ಬಚ್ಚೇಗೌಡ, ಬಸವ ತುಂಬಾ ಒಳ್ಳೆಯವನಯ್ಯ. ನೀನ್ ತಪ್ಪು ಮಾಡಿದ್ರು ಇವನೇ ಬಂದು ಜಾಮೀನು ಕೊಟ್ಟು ನಿನ್ನ ಬಿಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಬಸವ, ನೀನು ತುಂಬ ಒಳ್ಳೆಯವನು. ನೀನೇ ನನ್ನ ಬಿಡಿಸಿದ್ಯಾ. ನಾನು ನಿನ್ಮೇಲೆ ಬೇರೆ ರಸ್ತೆಯಲ್ಲಿ ಇಡ್ಲಿ ಮಾರ್ಕೊತೀನಿ. ನಿನ್ನ ಮೇಲೆ ಕಾಂಪಿಟೇಷನ್ಗೆ ಬರಲ್ಲ. ನೀನು ತುಂಬ ಒಳ್ಳೆಯವನು. ಇಲ್ಲ ಬಚ್ಚೇಗೌಡ, ತಪ್ಪು ಎಲ್ಲರಲ್ಲೂ ಇದೆ, ನನ್ನಲ್ಲೂ ಇದೆ, ನಿನ್ನಲ್ಲೂ ಇದೆ. ನಾಳೆಯಿಂದ ನಿನ್ನ ವ್ಯಾಪಾರ ನಿನಗೆ, ನನ್ನ ವ್ಯಾಪಾರ ನನಗೆ. ಏನಾದರೂ ಸಹಾಯ ಬೇಕಿದ್ರೆ ಮಾಡೋಣ. ನಿನ್ಗೆ ನಾನು ಸಹಾಯ ಮಾಡ್ತೀನಿ, ನನಗೆ ನೀನು ಸಹಾಯ ಮಾಡಬೇಕು. ಇನ್ನೇನಯ್ಯ, ಹೋಗು. ಬಸಣ್ಣ, ಬಚ್ಚೇಗೌಡ, ಇನ್ ಮುಂದೆ ಏನಾದ್ರೂ ಇಡ್ಲಿ ಇಟ್ಟು ಶಾರ್ಟೇಜ್ ಬಂದ್ರೆ ನನ್ನನ್ನು ಕೇಳು, ನಾನ್ ರುಬ್ಕೊಡ್ತೀನಿ. ಒಗ್ಗಟ್ಟಿನಲ್ಲಿ ಬಲವಿದೆ, ಇಕ್ಕಟ್ಟಿನಲ್ಲಿ ಸುಖವಿದೆ. ಇಲ್ಲ ಇಲ್ಲ, ಅದರಲ್ಲೇನು ಇಲ್ಲ. ಸಾರಿ. ಏನ್ ಹಿಂಗ್ ನೋಡ್ತಿದ್ದೀರಾ? ಒಬ್ರಿಗೊಬ್ರು ಕೈ ಕುಲ್ಕಿ. ಕೈ ಏನು, ಬಾಡಿನೇ ಕುಳ್ಕೊಳ್ಳೋಣ ಬಾ. ಅಯ್ಯೋ ಸರ್, ನಿಮ್ಮ ಬಾಡಿಗೆ ಆಳು ಸೂಟ್ ಆಗಲ್ಲ ಸರ್. ಗಂಡ ಹೆಂಡತಿ ಅಂದ್ರೆ ನೀವೇ ಕಣಯ್ಯ, ಬೆಸ್ಟ್ ಕಪಲ್. ಬಲೆ ಬಸವ. ಹಲೋ, ಯಾಕೆ ಸರ್ ಶಾಕು? ಇಡ್ಲಿ ತಿಂದು ಮತ್ತೆ 27 ಜನ ಅಡ್ಮಿಟ್ ಆಗಿದಾರಂತೆ.